ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಯ್ಯೋ, ಅವ್ರಿಗದೇನ್ ಟಾರ್ಚರ್ ಕೊಡ್ತಾ ಇದಾರೋ ಏನ್ ಕತೆನೋ. ಮಕ್ಳು ಅದೇನ್ ಅಡ್ಗೆ ಮಾಡಿದ್ರೋ, ಏನ್ ಊಟ ಮಾಡಿದ್ರೋ. ಅಯ್ಯೋ ಅಮ್ಮ ಚಾಮುಂಡಮ್ಮ, ನೀನೇ ಕಾಪಾಡ್ಬೇಕು. ಪಾಪ ಅವ್ರಿಗೀಗ ಅಡ್ಗೆ ಮಾಡೋದಂದ್ರೆ ತುಂಬಾ ಇರಿಟೇಷನ್ ಆಗ್ಬಿಟ್ಟಿರುತ್ತೆ. ಇವಳಗ್ ಹಂಗ್ ಮಾಡಿ ಮಾಡಿನೇ ಅಕ್ಕ ಇವಳು ಅಡ್ಗೆ ಕಲ್ತಿಲ್ಲ ಅಲ್ವೇನೆ ಯಶು? ನಿಜವಾಗ್ಲೂ ಹೇಳ್ತಾ ಇದೀನಿ ಕಣೆ, ಅಡ್ಗೆ ಅನ್ನೋದು ಒಂದು ಕಲೆ. ಅದನ್ನ ಮನ್ಸಾರೆ ಇಂಟ್ರೆಸ್ಟ್ ಇಟ್ಟು ಮಾಡಿದ್ರೇನೆ ಅಡ್ಗೆ ಸಖತ್ತಾಗೋದು. ಬೇರೆಯವ್ರ ಫೋರ್ಸ್ಗೋಸ್ಕರ ಅಡ್ಗೆ ಮಾಡಿದ್ರೆ ಬಾಯಲ್ಲಿ ಇಡಕ್ಕಾಗಲ್ಲ, ಅಷ್ಟು ಕೆಡ್ದಾಗತ್ತೆ. ಹಾ, ಈಗ ನೋಡ್ತಾ ಇರು ಮಕ್ಳನ್ನೆಲ್ಲ ಹೆಂಗ್ ಕರ್ಕೊಂಬರ್ತಾರೆ ಅಂತ. ಒಳ್ಳೆ ಕಿಡ್ನಾಪ್ ಮಾಡಿರೋ ಮಕ್ಳನ್ನ ವಿಲನ್ಗಳು ಎಳ್ಕೊಂಬರ್ತಾರಲ್ಲ, ಹಂಗೆ ಅವ್ರ ಮಕ್ಳನ್ನ ಅವರೇ ಗಾಡಿಲ್ ತುಂಬಿಸ್ಕೊಂಡು ಎಳ್ಕೊಂಡ್ ಕರ್ಕೊಂಬರ್ತಾರೆ. ಅವ್ರಿಗೇನಾದ್ರೂ ಬೇಕಾ ಬೇಡ್ವಾ ಅಂತ ಇವರು ಕೇಳಲ್ಲ. ನಮ್ ಮಕ್ಳು ಬಾಯಿ ಬಿಟ್ಟು ಕೇಳೋದು ಇಲ್ಲ. ಅದ್ಕೆ ವಾಣಿ ಅದಕ್ಕೆ ಅವ್ರ ಜೊತೆ ಬರ್ತಾ ಇದಾರಲ್ವಾ, ನೋಡ್ಕೋತಾರ ಬಿಡಿ. ಅರೆರೆರೆ, ಹೂ ಕಣಪ್ಪ, ನಮ್ ಮನೆ ಗಂಡಸ್ರು ಈ ನಮ್ ಹೆಂಗಸ್ರಿಗೆ ಅಷ್ಟೊಂದ್ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದಾರೆ. ಏನ್ ನಿಮ್ ವಾಣಿ ಅಕ್ಕ ಹೇಳಿದ ತಕ್ಷಣ ಅವ್ರು ಎತ್ತೆತ್ ಕೊಟ್ಬಿಡ್ತಾರ ನೋಡು, ನಿಮ್ ಹಿಟ್ಲರ್ ಅಣ್ಣಂದ್ರು. ಅದಕ್ಕೆ ಒಂದ್ ನಿಮಿಷ ಬಂದೆ. ಹೋಗ್ಲಿ ಬಿಡಿ ಅದಕ್ಕೆ. ಯತಿ ಅಣ್ಣನು ವಾಣಿ ಅದಕ್ಕೆ ಒಟ್ಟಿಗೆ ಬರ್ತಿದಾರಲ್ಲ, ಜಾಲಿಯಾಗಿ ಬರ್ಲಿ. ಅಲ್ಲೇ ಐಶು, ನೀನೇನೆ ಚಿಕ್ಕ ವಯಸ್ಸಲ್ಲಿ ಮನೆ ಬಿಟ್ಟು ಹೋಗಿ ಫಾರಿನ್ ಅಲ್ಲಿ ಓದ್ಕೊಂಡು ಈಗ ದೊಡ್ಡೋಳಾಗಿ ಈಗಷ್ಟೇ ಮನೆಗ್ ಬಂದೋಳಂಗ್ ಮಾತಾಡ್ತಿದ್ಯಲ್ಲ. ನಿಮ್ಮಣ್ಣಂದ್ರೆಲ್ಲ ಯಾವಾಗ್ಲೇ ಹೆಂಡತಿ ಮಕ್ಳು ಜೊತೆ ಜಾಲಿಯಾಗಿದ್ರು.